ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು ಹೇಳ್ಕೊಂಡಿರೋ ಡಿಸೈನ್ ಬಂದುಬಿಟ್ಟು ನೀವು ಸ್ಯಾರಿ ಕುಚ್ಚಾಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ಬ್ಲೌಸಿಗೆ ವರ್ಕ್ ಕೂಡ ಮಾಡ್ಬೋದು ಈ ಡಿಸೈನ್ನ. ಇದಕ್ಕೆ ನಾನು ಸಿಂಪಲ್ಲಾಗಿ ಮೊದಲನೇದಾಗಿ ಎರಡೆರಡು ದಾರ ತೊಗೊಂಡಿದ್ದೀನಿ. ಈ ದಾರ ಬಂದ್ಬಿಟ್ಟು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡು, ಅದ್ರ ಜೊತೆಗೆ ಕೆಲವೊಂದು ಬೀಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲ್ನ ಇಲ್ಲಿ ಯೂಸ್ ಮಾಡಿರೋಂಥದ್ದು. ಮೊದಲನೇದಾಗಿ ನೋಡಿ, ಎರಡೆರಡು ದಾರ ತೊಗೊಂಡಿದ್ದೀನಲ್ವ, ಅದನ್ನು ತುದಿಲೊಂದು ಲಾಕ್ನ ಮಾಡ್ಕೊಬೋದು. ಆ ನಂತರ ನೋಡಿ, ನೀಡಲ್ ಮೂಲಕ ಫಸ್ಟ್ ಲಾಕ್ನ ಮಾಡ್ಕೊತೀನಿ. ಟೈಟಾಗಿ ಸೆಕ್ಯೂರ್ ಮಾಡಿಕೊಡಿ ಈ ಜರಿ ಥ್ರೆಡ್ಸ್ನ. ನೀವು ಬೇಕಾದ್ರೆ ನಾರ್ಮಲ್ ಥ್ರೆಡ್ಸ್ನ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಜರಿ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಆ ಬಟ್ಟೆಗಳು ಯಾವುದಿದೆಯೋ ಆ ಬಟ್ಟೆಗೆ ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ತಗೊಳ್ಳಿ. ಫಸ್ಟ್ ಒಂದು ಲಾಕ್ನ ಮಾಡ್ಕೊಂಡಾದಮೇಲೆ ನಾನು ಬೀಡ್ಸ್ನ ಹಾಕ್ಕೊತ ಬರ್ತೀನಿ. ನಾನಿಲ್ಲಿ ತೊಗೊತಿರೋ ಬೀಡ್ಸ್ನಲ್ಲಿ ಮೊದಲನೇದು ಬರೋವಂಥ ಬೀಡ್ಸು 4mm ಬೀಡ್ಸು, ರೌಂಡ್ ಬೀಡು. ನೀವು ಸ್ಯಾರಿ ಯಾವ ಕಲರ್ ಇದೆ, ಅದಕ್ಕೆ ಜರಿ ಥ್ರೆಡ್ಸ್ ಯಾವುದು ಇದೆ ಅನ್ನೋದನ್ನು ನೋಡಿ ಆಮೇಲೆ ತೊಗೊಳ್ಳಿ. ಅಂದರೆ ಗೋಲ್ಡನ್ ಆಗಲಿ, ಸಿಲ್ವರ್ ಆಗಲಿ, ಕಾಪರ್ ಆಗಲಿ, ಅದಕ್ಕೆ ಮ್ಯಾಚಿಂಗ್ ಆಗೋ ಹಾಗೆ ನೀವು ಕಲರ್ ಕಾಂಬಿನೇಷನ್ ಕೂಡ ಮಾಡ್ಬೋದು. ಫಸ್ಟು ನಾನು 4mm ಹಾಕಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 3mm ಬೀಡ್ಸು, 3 ಬೀಡ್ಸ್ನ ಹಾಕ್ಕೊತಿರೋದು. ಫಸ್ಟಿಗೆ ಮಾತ್ರ ಸಿಂಗಲ್ ಬೀಡ್ಸು 4mm ಇರೋದೆ. ಆ ನಂತರ 3 ಬೀಡ್ಸ್ಗಳು 3mm ಇರೋಂಥದ್ದು. ಫಸ್ಟ್ ಈ ರೀತಿ ಬೀಡ್ಸ್ನ ಹಾಕ್ಕೊಡಿ. ಇದಾದ ನಂತರ ನಾನಿಲ್ಲಿ ಒಂದು ಕ್ಯಾಪ್ನ ನೋಡಿದ್ದೀನಿ, ಫ್ಲವರ್ ಕ್ಯಾಪ್. ಇದು ಬೀಡ್ಸ್ಗಳಿಗೆ ತುಂಬ ಯೂಸ್ ಆಗೋಂಥದ್ದು. ಆ ನಂತರ ನೋಡಿ, ಒಂದು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಬೀಡ್ಸು ಬೇಗ ಕಲರ್ ಹೋಗೋಲ್ಲ ಅಂತ ಹೇಳಿ ಇದನ್ನು ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಫ್ಲವರ್ ಕ್ಯಾಪ್ ಕೂಡ ಅದು ಮೆಟಲ್ ಇರೋಂಥದ್ದು, ಕಲರ್ ಬೇಗ ಹೋಗಬಾರ್ದು ಅಂಥೇಳಿ. ಆ ನಂತರ ಕೊನೆಯಲ್ಲಿ ಒಂದು 3mm ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಾದಮೇಲೆ ಫಸ್ಟ್ ಇರೋಂತಹ 3mm ಬೀಡ್ಸ್ನ ಬಿಟ್ಟು ಆ ನಂತರ ಇರೋಂತಹ ವೈಟ್ ಬೀಡ್ಸ್ ಮೂಲಕ ಎಲ್ಲ ಬೀಡ್ಸ್ ಮೂಲಕನೂ ಸೂಜಿನ ಪಾಸ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ನೀಟಾಗಿ ಬರುತ್ತೆ. ನೋಡಿ, ಹೀಗೆ ಬೀಡ್ಸ್ನ ಲಾಕ್ ಮಾಡಿಕೊಡಿ. ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹೀಗೆ ಬಂದರೆ. ಮುಂಬದಿಯಲ್ಲಿ ನಾವು 2 ಸರಿ ಲಾಕ್ ಹೆಂಗೆ ಮಾಡ್ತೀವೋ ಫ್ರಂಟಲ್ಲಿ, ಅದೇ ರೀತಿ ಬ್ಯಾಕ್ ಸೈಡಲ್ಲೂ ಕೂಡ ಟೈಟಾಗಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡಿ. ಆವಾಗ ಥ್ರೆಡ್ಸ್ ಎಲ್ಲೂ ಬೀಡ್ಸ್ ಆಗಲಿ ಬಿಚ್ಚಿ ಹೋಗೋದಿಲ್ಲ, ಟೈಟಾಗಿ ಕುತ್ಕೊಂಡಿರುತ್ತೆ ಅಂಥೇಳಿ. ನೋಡಿ, ನಾನು ಬ್ಯಾಕ್ ಸೈಡಲ್ಲೂ ಕೂಡ ಲಾಕ್ನ ಮಾಡ್ಕೊಂಡಿದ್ದೀನಿ. ಒಂದು 2 ಸರಿ ಎಕ್ಸ್ಟ್ರಾ ಲಾಕ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಬಟ್ ಲಾಕ್ ಮಾಡೋದನ್ನು ಈಸಿ ಆಗುತ್ತೆ ಅಂತ ಹೇಳಿ ಒಂದೇ ಲಾಕ್ ಹಾಕಿಬಿಡ್ಬೇಡಿ. ಒಂದು 2-3 ಲಾಕ್ ಹಾಕ್ಕೊಡಿ ಟೈಟಾಗಿ. ನಂತರ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ. ಸಿಂಪಲ್ ಆಗಿರೋಂತಹ ಡಿಸೈನು. ನೀವು ಇದನ್ನು ಸ್ಯಾರಿಗೂ ಹಾಕ್ಬೋದು ನೋಡಿ. ಮತ್ತು ಬ್ಲೌಸ್ಗಳಿಗೂ ತೋಳಿದೆಯಲ್ವ, ಆ ಭಾಗದಲ್ಲೂ ಕೂಡ ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಾಮಾನ್ಯ ಎಲ್ಲ ಮ್ಯಾಚಿಂಗ್ ಕ್ಲಾತ್ ಸೆಂಟ್ರಲ್ಲೂ ಈ ಥರ ಬೀಡ್ಸ್ಗಳು ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಡಿಸೈನ್ಗೂ ಕೂಡ ಅಷ್ಟೇ, ಫಸ್ಟ್ ಜರಿ ಥ್ರೆಡ್ಸಿಂದ ನಾನು ಲಾಕ್ ಮಾಡ್ಕೊಂಡಿದ್ದೀನಿ 2 ಥ್ರೆಡ್ಸ್ ತೊಗೊಂಡು. ನೋಡಿ, ಈ ರೀತಿ ನಾರ್ಮಲ್ ನೀಡಲ್ನಲ್ಲಿ ಈ ಡಿಸೈನ್ನ ಈಸಿಯಾಗಿ ಮಾಡ್ಬೋದು. ಯಾರು ಬೇಕಾದರೂ ಈ ಡಿಸೈನ್ನ ಆರಾಮಾಗಿ ಮಾಡಿಬಿಡ್ಬೋದು. ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೊಬೋದು. ನಾನು ಈ ಡಿಸೈನ್ಗೆ ಮೊದಲನೇದಾಗಿ ತೊಗೊತಿರೋದು 4mm ಬೀಡ್ಸ್ನ ತೊಗೊತೀನಿ. ಫಸ್ಟ್ ಬೀಡ್ಸು 4mm ತೊಗೋಬೇಕು. ನೋಡಿ, ಈ ರೀತಿ ಬೀಡ್ಸ್ನ ಹಾಕ್ಕೊತೀನಿ. ಆ ನಂತರ ನಾನು ಇದಕ್ಕೆ ಒಂದು ಫ್ಲವರ್ ಕ್ಯಾಪ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೀನಿ. ಅದರ ನಂತರ ನಾನಿಲ್ಲಿ ಒಂದು ಪರ್ಪಲ್ ಕಲರ್ ಬೀಡ್ಸ್ನ ತೊಗೊತಿದ್ದೀನಿ. ನೋಡಿ, ಈ ರೀತಿ ಇರೋಂತಹ ಬೀಡ್ಸ್ನ ತೊಗೊಳ್ಳಿ. ಫುಲ್ಲು ರೌಂಡ್ ಅಲ್ಲ, ಸ್ವಲ್ಪ ಚಪ್ಪಟೆ ಶೇಪ್ನಲ್ಲಿ ಫ್ರಂಟ್ ಉದ್ದ ಇರೋಂತಹ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ನಿಮ್ಮ ಸ್ಯಾರಿ ಮ್ಯಾಚ್ ಆಗೋ ರೀತಿ ಕಲರ್ಸ್ ಬೀಡ್ಸ್ಗಳನ್ನ ಇಲ್ಲಿ ತೊಗೊಬೋದು. ಆನಂತರ ಮತ್ತೆ ನಾನು 3mm ಬೀಡ್ಸ್ನ ತೊಗೊತಿರೋದು. ಇದರ ಜೊತೆಗೆ ಒಂದು
ನೋಡಿ ಲಕ್ಷ್ಮಿ ಕಾಯಿನ್ ಶೇಪ್ ಇರುತ್ತೆ, ಇದೊಂಥರ ಬೀಡ್ಸ್ ಬರುತ್ತೆ. ಸದ್ಯ ಈ ಬೀಡ್ಸ್ದು ಹೆಚ್ಚಿಗೆ ಏನು ವೆಯ್ಟ್ ಇರೋದಿಲ್ಲ, ಆರಾಮಾಗಿ ಹಾಕ್ಬೋದು. ಈ ಬೀಡ್ಸ್ನ ನಾನು ದಾರದ ಮೂಲಕ ತೊಗೊತಿರೋದು. ಆನಂತರ ನೋಡಿ ಆ ಬೀಡ್ಸ್ನ ಬಿಟ್ಟು ಓಕೆನಾ 3M ಬೀಡ್ಸ್ನ ಮೂಲಕ ಎಲ್ಲ ಬೀಡ್ಸ್ ಒಳಬಳಕದಿಂದ ಸೂಜಿನ ಪಾಸ್ ಮಾಡ್ಕೊತೀನಿ. ಆನಂತರ ಅದನ್ನು ಟೈಟಾಗಿ ಎಳ್ಕೊಬೇಕು. ಇಲ್ಲಿ ಗ್ರಿಫ್ ಕರೆಕ್ಟಾಗಿ ಎಳ್ಕೊಂಡು ಹಾಕ್ಕೊಂಡ್ರೆ ಡಿಸೈನ್ ನೀಟಾಗಿ ಬರೋವಂಥದ್ದು. ನೀವು ಆದಷ್ಟು ಟೈಟಾಗಿ ಎಳ್ಕೊಳ್ಳಿ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆನಂತರ ಲಾಕನ್ನು ಮಾಡ್ಕೊಬೋದು. ನಾನಿಲ್ಲಿ ಇದು ಹೆಚ್ಚಿಗೆ ವೆಯ್ಟ್ ಇಲ್ಲದೇ ಇರೋಂತಹ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಇದರಲ್ಲಿ ಮೆಟಲ್ ಬೀಡ್ಸ್ ಬೇಕಾದ್ರೆ ಲಕ್ಷ್ಮಿ ಕಾಯಿನ್ ಮೆಟಲ್ ಬೀಡ್ಸ್ ಬರುತ್ತೆ, ಸೊ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲಿ. ಆನಂತರ 2 ಸೈಡ್ ಭಾಗದಲ್ಲೂ ಕೂಡ ನೀವು ಲಾಕ್ನ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಡಿಸೈನು ಬರುತ್ತೆ. ಈ ಲಾಕ್ ಮಾಡ್ಕೊಬೇಕಾದ್ರೆ ಲೂಸ್ ಮಾಡಿಕೊಂಡ್ರೆ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ, ಮತ್ತು ಬೀಡ್ಸ್ಗಳು ಕೂಡ ಸ್ವಲ್ಪ ಜಾರ್ಕೊಂಡಂಗೆ ಸರಿದಂಗೆ ಕಾಣುತ್ತೆ. ಸೊ ಅದಕ್ಕೆ ಹೇಳ್ತಿದ್ದು ಟೈಟಾಗಿ ಎಳ್ಕೊಂಡೆ ಥ್ರೆಡ್ಸ್ನ ಲಾಕ್ ಮಾಡಿಕೊಡಿ. ಆನಂತರ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ನ ನಾವು ಕಟ್ ಮಾಡ್ಕೊಬಹುದು. ನೋಡಿ ಈ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೋಡಿ ಸಿಂಪಲ್ಲಾಗಿ ಮಾಡ್ಬೋದಂತಹ ಡಿಸೈನು. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣುತ್ತೆ. ನೀವು ಇಷ್ಟು ಹತ್ರಕ್ಕೆ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೀರೆಗೆ ಆಗಿರ್ಬೋದು, ಬ್ಲೌಸಿಗೆ ಆಗಿರ್ಬೋದು, ಎಷ್ಟು ಹತ್ತಿರ ಹಾಕ್ತಿರೋ ಆವಾಗ ಡಿಸೈನ್ ಬೈದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಸಿಂಪಲ್ಲಾಗಿತ್ತು, ಮತ್ತು ಟೈಮ್ ಕೂಡ ಹೆಚ್ಚಿಗೆ ತೊಗೊಂಡೇ ಇರೋಂತಹ ಡಿಸೈನ್ ಇದು. ಇದರಲ್ಲಿ ಏನು ಕ್ರೋಶೆ ಡಿಸೈನ್ಸ್ ಇಲ್ಲ, ಹೆಚ್ಚಿಗೆ ಕುಚ್ಚುಗಳನ್ನೂ ಕೂಡ ಕಟ್ಟಿಲ್ಲ ನಾನಿಲ್ಲಿ. ಇದನ್ನು ಈಸಿಯಾಗಿ ನೀವು ಸೀರೆಗಳಿಗೆ ಹಾಕ್ಕೊಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.